ಕಡೆ ಚಾತುರ್ಮಾಸ ಅಂತ ಮಾಡ್ತಾರೆ. ಅವಾಗ ಚಾತುರ್ಮಾಸದಲ್ಲಿ ಬೇಳೆ ಕಟ್ಟಿ ಎಲ್ಲ ಬರದೇ ಇದ್ದಾಗ ಈ ಒಂದು ಸಾರನ್ನ ಮಾಡ್ಕೊಂಡು ಅಡುಗೆಗಳು ಮಾಡ್ಕೋತೀವಿ. 5ರಿಂದ 7 ನಿಮಿಷದಲ್ಲಿ ಸಾರು ರೆಡಿ ಆಗುತ್ತೆ. ನಾವು ಗಸಗಸೆ ಪಾಯಸಕ್ಕೆ ಮಾಡ್ಕೋತೀವಲ್ವಾ, ಗಸಗಸೆ ಮತ್ತೆ ಕಾಯಿ ತುರಿ ಜೊತೆಗೆ ಒಂಚೂರು ಅಕ್ಕಿ ಹಾಕೊಂಡು ನುಣ್ಣಗೆ ಹದ ಆಗಿದೆ, ಚೆನ್ನಾಗಿ ನುಣ್ಣಗಾಗಿದೆ. ಸಾಕಿವಾಗ ಈ ಸಾರು ಸಿಗುತ್ತೆ ಅಂದ್ರೆ ವ್ರತ ಮಾಡಕ್ಕೂ ಸಿದ್ಧ. ಸಾರು ಕುದ್ದಿದ್ದಾಯ್ತು, ಆಯ್ತಾ? ವ್ರತದ ಸಾರು ಸವಿಯಲು ಸಿದ್ಧ. ಭೋಜನವನ್ನ ಪ್ರೀತಿ ಮಾಡೋಕೆ ಮನಸ್ಸು ಬರೋದು ಇದರಿಂದ. ಸಾರು ಸಿಗುತ್ತೆ ಅಂದ್ರೆ ವ್ರತ ಮಾಡ್ತೀವಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಮೈಸೂರಿಗೆ ಬಂದ್ಬಿಟ್ಟಿವಿ ನೋಡ್ರಿ. ಭೋಜನ ಪ್ರಿಯ ಇದು ಹೋಟೆಲ್. ದೀಪಾ ಮೇಡಮ್ ಇದ್ದಾರೆ. ಭೋಜನ ಪ್ರಿಯ ಆ ಫೀಲ್ ಬರಬೇಕು. ಭೋಜನವನ್ನು ನಾವು ಪ್ರೀತಿಸ್ಬೇಕು. ಸೊ ಆ ಭೋಜನ ಪ್ರೀತಿಸ್ಬೇಕು ಅಂದರೆ ಅಂತಹ ಅಡುಗೆ ರುಚಿ ಇರಬೇಕು. ರುಚಿ ಇರಬೇಕಂದ್ರೆ ದೀಪಾ ಮೇಡಮ್ ಅಂತ ಅವ್ರ ಕೈ ರುಚಿ ಇರಬೇಕು. ಇವತ್ತು ವ್ರತದ ಸಾರು. ವ್ರತಗಳು ಮಾಡ್ತೀವಲ್ಲ, ಅಲ್ಲಿ ಒಂದು ದಿಢೀರಂತ ಇನ್ಸ್ಟೆಂಟಾಗಿ ಅದ್ಭುತವಾಗಿ ಆ ಪೂಜಾ ಭಾವನೆ, ಭಕ್ತಿ ಭಾವನೆಗೆ ಅಂಟ್ಕೊಂಡಿರ್ಬೇಕು. ನಾವು ಆ ಭಾವನೆ ಬರಬೇಕು ಅಂತ ಒಂದು ಸಾರು ಈ ವ್ರತದ ಸಾರು. ಸೊ ವ್ರತಗಳು ಮಾಡ್ಬೇಕಾದ್ರೆ ಆಚರಣೆಗೆ ಈ ಸಾರು ಇರ್ತದೆ. ಸೊ ಇವತ್ತು ಅದನ್ನು ರುಚಿ ನೋಡೋಣ. ವೀಕ್ಷಕರಿಗೆ ಶ್ರೀಮತಿ ದೀಪಾ ಮಾಧುರ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ಸಂಚಿಕೆ ನಾನು ವ್ರತದ ಸಾರನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಂದರೆ ಇದಕ್ಕೆ ಬೇಳೆ ಅವಶ್ಯಕತೆ ಇರೋದಿಲ್ಲ. ನಮ್ಮ ಕಡೆ ಚಾತುರ್ಮಾಸ ಅಂತ ಮಾಡ್ತಾರೆ. ಅವಾಗ ಚಾತುರ್ಮಾಸದಲ್ಲಿ ಬೇಳೆ ಕಟ್ಟಿ ಎಲ್ಲ ಬರದೇ ಇದ್ದಾಗ ಈ ಒಂದು ಸಾರನ್ನ ಮಾಡ್ಕೊಂಡು ಅಡುಗೆಗಳು ಮಾಡ್ಕೋತೀವಿ. ಆ ಒಂದು ಸಾರನ್ನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ವಿಭಿನ್ನವಾಗಿದೆ, ತುಂಬ ಈಸಿಯಾಗಿ ಆಗುತ್ತೆ. 5ರಿಂದ 7 ನಿಮಿಷದಲ್ಲಿ ಸಾರು ರೆಡಿ ಆಗುತ್ತೆ. ಆ ಒಂದು ಸಾರನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ವ್ರತದ ಸಾರಿಗೆ ಬೇಕಾಗಿರುವಂತಹ ಪದಾರ್ಥಗಳು: ಒಂದು 6ರಿಂದ 7 ಸ್ಪೂನ್ ಅಕ್ಕಿ, ಕರ್ಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಉಪ್ಪು, ಕಾಯಿ ತುರಿ, ಬೆಲ್ಲ, ಮೆಣಸು, ಕರ್ಬೇವಿನ ಸೊಪ್ಪು. ಈಗ ನಾನು ಅಕ್ಕಿ ಮತ್ತೆ ಮೆಣಸನ್ನ ಸ್ವಲ್ಪ ಹುರ್ಕೋತೀನಿ. ಶುರು ಮಾಡೋದೇ ಹುರಿಯೋದ್ರಿಂದ, ಅಕ್ಕಿ ಮತ್ತು ಹುರಿಯೋದ್ರಿಂದ. ಹೌದು, ಅಕ್ಕಿ ಮತ್ತೆ ಮೆಣಸು ಎರಡು ಹಾಕೊಂಡಿದ್ದೀನಿ. ಮೆಣಸು ಒಂದು 20 ಕಾಳು ಇದೆ. 20 ಕಾಳು. ಹಾಂ ಸರ್, ನಿಮಗೆ ಖಾರ ಹೆಂಗೆ ಬೇಕೋ ಹಾಗೆ. ಯಾಕೆಂದ್ರೆ ಖಾರದ ಅಂಶ ಮೆಣಸು ಒಂದೇ ಇದರಲ್ಲಿ ಬೀಳೋದು. ಹಾಗಾಗಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಹಾಕೋಬಹುದು. ಮೆಣಸು ಬಿದ್ದಷ್ಟು ಉರಿ ಶುರು ಆಗೋಗ್ಬಿಡುತ್ತೆ, ಎದೆ ಉರಿ, ಹೊಟ್ಟೆ ಉರಿ. ಹಾಗಾಗಿ ರುಚಿಗೆ ತಕ್ಕಷ್ಟೇ ಹಾಕೊಳ್ಳೋದು ಒಳ್ಳೇದು ಸರ್. ಈ ಅಕ್ಕಿ ಬದಲು ಕೆಲವರು ಗೋಧಿ ಕೂಡ ಹಾಕೋತಾರೆ ಸರ್. ಗೋಧಿ ಹಿಟ್ಟಲ್ಲ, ಗೋಧಿನೇ ಡೈರೆಕ್ಟ್ ಗೋಧಿನಾರು ಹುರ್ಕೊಂಡು ಸೇಮ್ ಮೆಣಸು ಸೇರಿಸ್ಕೊಂಡು ಮಾಡ್ಕೋತಾರೆ. ಇಲ್ಲ ಕೆಲವರು ಅಕ್ಕಿ ಜೊತೆಗೆ ಮೆಣಸನ್ನು ಸೇರಿಸ್ಕೋತಾರೆ. ನಿಮ್ಮ ಅನುಕೂಲ, ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಇದಕ್ಕೆ ಬೇಳೆ ಅಂಶ ಬೀಳೋದೇ ಇಲ್ಲ. ಹಾಗಾಗಿ ಇದಕ್ಕೆ ವ್ರತದ ಸಾರು ಅಂತ ಹೆಸರು ಸರ್. ಬೇಳೆ ಅಂಶನೇ ಇಲ್ಲ, ಬೇಳೆನೇ ಇಲ್ಲ, ಅದು ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಇರ್ಲೇಬಾರ್ದು. ಹಾಗಾಗಿ ಈ ಅಕ್ಕಿ ಬೇಳೆನೇ ಅಂಶ. ಕಾಯಿ ತುರಿ ಹಾಲು ಬೀಳತ್ತಲ್ಲ, ಅದರದೇ ರಸ. ಸರ್ ನೋಡಿ, ಅಕ್ಕಿ ಆಗಿದೆ. ಇವಾಗ ಸಣ್ಣ ಕೆಂಪು ಬಣ್ಣ ಬಂದಿದೆ ನೋಡಿ, ಎಳಗೆಂಪು ಬಣ್ಣ. ಅಕ್ಕಿ ಆಗಿದೆ. ಮಿಕ್ಸಿಗೆ ಹಾಕೋಣ. ಇದು 2ರಿಂದ 3 ಜನಕ್ಕೆ ಆಗೋಷ್ಟು ಹದ ಹೇಳ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು ಕಾಯಲ್ಲಿ ಅರ್ಧ ಕಾಯಿ ಮಾತ್ರ ತಗೊಂಡಿದ್ದೀನಿ ನಾನು. ಇದೆಷ್ಟು ರುಬ್ಬಿಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೋತೀನಿ ಇದಕ್ಕೆ, ಹಾರತ್ತೆ ಅಂತ ಅಷ್ಟೇ. ಇದು ಚೆನ್ನಾಗಿ ನುಣ್ಣಗಾಗ್ಬೇಕು ಸರ್. ಆ ಅಕ್ಕಿ ಎಲ್ಲ ಒಡೆದು ಕಾಯಿ ಜೊತೆ ಹೊಂದ್ಕೊಂಡು ಫುಲ್ ಮೈದಾ ಹಿಟ್ಟಿನ ಹದಕ್ಕೆ ಬರಬೇಕು. ಸಾರು ರುಚಿ ಬರುತ್ತೆ ಅವಾಗ. ಇಲ್ಲಾಂದ್ರೆ ಅಕ್ಕಿ ಅಡ್ಕ ಸಿಗತ್ತೆ ಬಾಯಿಗೆ. ನಾವು ಗಸಗಸೆ ಪಾಯಸಕ್ಕೆ ಮಾಡ್ಕೋತೀವಲ್ವಾ, ಗಸಗಸೆ ಮತ್ತೆ ಕಾಯಿ ತುರಿ ಜೊತೆಗೆ ಒಂಚೂರು ಅಕ್ಕಿ ಹಾಕೊಂಡು ನುಣ್ಣಗೆ ಹದ ಆಗಿದೆ, ಚೆನ್ನಾಗಿ ನುಣ್ಣಗಾಗಿದೆ. ಸಾಕಿವಾಗ ಇದಕ್ಕೆ ಮಿಕ್ಸಿ ತೊಳೆದು ನೀರು ಸಮೇತ ಹಾಕೊಳ್ಳಿ. ಒಂದು ಸ್ವಲ್ಪ ನೀರು ವೇಸ್ಟ್ ಆಗೋದು ಬೇಡ. ಎಕ್ಸ್ಟ್ರಾ ನೀರು ಹಾಕಕ್ಕಿಂತ ಇದರ ಅಂಶದ್ದೇ ನೀರಿರುತ್ತಲ್ಲ, ಹಾಕೊಂಡಿದ್ದೀಗ ಸರ್. ಇದನ್ನ ಅಕ್ಕಿ ಜೊತೆಗೆ ಕಾಯಿ ರುಬ್ಬ ಹಾಕೊಂಡಿರೋದ್ರಿಂದ ಎಷ್ಟು ಗಟ್ಟಿ ಬರುತ್ತೆ ನೋಡ್ತಾರೆ. ನೀರು ಸೇರಿಸ್ಕೋತಾನೆ ಇರ್ತೀನಿ ನಾನು ಇದನ್ನ.
ಈಗ ಹೀಗಿದೆ 2 ಕುದಿ ಬಂತು ಅಂದ್ರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಹ್ಮ್. ಇದಕ್ಕೆ ತರಕಾರಿ ಹೆಚ್ಚು ಹಾಕೊಂಡ್ರೆ ವ್ರತದ ಹುಳಿ, ಇಲ್ಲ ತರಕಾರಿ ಬೇಡ ಇನ್ನೂ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ನೀರ್ ಸ್ವಲ್ಪ ಮುಂದೆ ಕೊಟ್ಕೊಂಡ್ರೆ ವ್ರತದ ಸಾರು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪಾದ್ರೂ ಹಾಕೋಬಹುದು, ಕಲ್ಲುಪ್ಪಾದ್ರೂ ಹಾಕೋಬಹುದು, ಮತ್ತೆ ಸ್ವಲ್ಪ ಬೆಲ್ಲ. ಮೆಣಸು ಅಂಶ ಬಿದ್ದಿರೋದ್ರಿಂದ ಬೆಲ್ಲ ಒಂದು 3 ಸಣ್ಣ ಹೋಳು. ಸಣ್ಣ ಸಣ್ಣ ಒಂದು ಅಚ್ಚಲ್ಲಿ ಒಂದು 45 ಭಾಗದಷ್ಟು ಹಾಕಿದ್ದೀನಿ. ಇದಕ್ಕೆ ಮಸಾಲೆ ಪುಡಿಯ ಪದಾರ್ಥಗಳಾಗ್ಲಿ ಅಥವಾ ಹಸಿರು ಸೊಪ್ಪಿನ ಐಟಮ್ ಆಗ್ಲಿ ಯಾವ್ದು ನಾವು ಸೇರಿಸಿಲ್ವಲ್ಲ. ಕಾಯಿ ಹಾಲು ಬೆಳ್ಳಿಗಿರತ್ತೆ, ಅಕ್ಕಿ ಹಾಕಿರೋ ಕೂಡ ಜೊತೆ ಮಿಶ್ರಣ ಆಗಿರೋದ್ರಿಂದ ಬಿಳಿ ಬಣ್ಣನೇ ಬರುತ್ತೆ ಸಾರು. ಸರ್ ಒಂದೇ ತರ ಸಾರು, ಟೊಮೆಟೊ ಸಾರು ಇಲ್ಲ ಬೇಳೆ ಕಟ್ಟಿನ ಸಾರು ಆ ತರ ತಿಂದು ಬೇಜಾರಾದಾಗ ಇಂಥ ಸಾರು ಕೂಡ ವ್ರತಕ್ಕೆ ಅಂತಲ್ಲ ಸರ್, ನಾರ್ಮಲ್ ಆಗಿ ತುಂಬಾ ಬಾಯಿ ಕೆಟ್ಟೋದಾಗ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸರ್. ಉಪ್ಪು ಖಾರ ಎಲ್ಲ ಮೈಲ್ಡ್ ಆಗಿ ಬಿದ್ದಿರುತ್ತೆ ನೋಡಿ. ಅಕ್ಕಿ ಜೊತೆಗೆ ಮೆಣಸು ರುಬ್ಬಿರೋದ್ರಿಂದ ಅದ್ರ ಪರಿಮಳ ವಿಶೇಷವಾಗಿ ಬರ್ತಿದೆ, ನಿಮ್ಗೆ ಗಮನಿಸಬಹುದು. ಹೌದೌದು. ಈ ಸಾರು ಸಿಗುತ್ತೆ ಅಂದ್ರೆ ವ್ರತ ಮಾಡಕ್ಕೂ ಸಿದ್ಧ. ಸಾರಿಗಾಗಿ ವ್ರತ ಅಂತ. ಒಗ್ಗರಣೆಗೆ ಎಣ್ಣೆಗೆ ಹಾಕ್ತೀನಿ ನಾನು. ಕೆಲವರು ತುಪ್ಪ ಇಷ್ಟಪಡಲ್ಲ ಅಂತ, ನಿಮಗೆ ತುಪ್ಪ ಬೇಕು ಅಂತ ಅನ್ನ ಕಲ್ಸ್ಕೊಳ್ಳೋ ಟೈಮಲ್ಲಿ ಬೇಕಾದ್ರೆ ಅದಕ್ಕೆ ತುಪ್ಪ ಹಾಕೊಂಡು ಅನ್ನ ಕಲ್ಸ್ಕೋಬಹುದು. ನಾನು ಎಣ್ಣೆಲೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸಾರು ಕುದಿಬೇಕಾದ್ರೆ ಉಕ್ಕಬಾರ್ದು ಸರ್, ಉಕ್ಕಿದ್ರೆ ಸಾರಿನ ರುಚಿ ಹೊಟ್ಟೋಗುತ್ತೆ. ಸರ್ ಇದಕ್ಕೆ ನಾನು ಸಾಸಿವೆ ಒಗ್ಗರಣೆ ಕೊಡ್ತಿಲ್ಲ, ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಂದು 4 ಕಾಳು ಜೀರಿಗೆ ಮತ್ತೆ ಕರಿಬೇವಿನ ಸೊಪ್ಪು ಅಷ್ಟೇ. ನೋಡ್ರಿ ಇಷ್ಟ ಇನ್ಸ್ಟಂಟ್ ದಿಢೀರ್ ಅಂತಾರಲ್ಲ, ಹಂಗೆ ಟಕ್ ಅಂತ ಆಗ್ಬಿಡ್ತು. ಸಾರು ಕುದಿದ್ದಾಯ್ತು. ಆಯ್ತಾ? ವ್ರತದ ಸಾರು ಸವಿಯಲು ಸಿದ್ಧ. ನೋಡಿ ಸಾರು ಕುದಿ ಬಂತು, ಆಫ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಸಾರು ತುಂಬಾ ಏನು ಕುದಿಯೋ ಅಂತ ಹುಳಿಗಾಗ್ಲಿ ಸಾರಿಗಾಗ್ಲಿ ಮಾಮೂಲಿ ಮಾಡೋ ಸಾರಲ್ಲಿ ಮಸಾಲೆ ಪದಾರ್ಥಗಳು ಬಿದ್ದಿರುತ್ತೆ. ಅದ್ರ ಘಾಟ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇಲ್ಲಿ ಘಾಟಿನ ಪದಾರ್ಥ ನಾವು ಏನು ಬಳಕೆ ಮಾಡಿಲ್ದೇ ಇರೋದ್ರಿಂದ ಒಂದು ಕುದಿ ಬಂದ್ರೆ ಸಾಕು, ಸಾರು ರೆಡಿ ಸರ್. ನಮ್ಗ ನೀವು ಕೊಡ್ತಿದ್ರೆ ನಮ್ಗೆ ಅದೇ ಭಾಗ್ಯ ನೋಡಿ. ಮಾಧವರಾವ್ ಅವರು ಸರ್ ವ್ರತದ ಸಾರು ಇವತ್ತು ಮೇಡಮ್ ಮಾಡಿದ್ದಾರೆ, ಟೇಸ್ಟ್ ಮಾಡ್ಬಿಡೋಣ. ಸದ್ಯಕ್ಕೆ ನಾವು ಸ್ವಲ್ಪ ರೈಸ್ ಹಾಕೊಳ್ಳೋಣ. ಇದು ನಮ್ಮ ವ್ರತದ ಸಾರು ಅಂದ್ರೆ. ದೀಪಾ ಮೇಡಮ್ ಅವರು ವ್ರತದ ಸಾರು ತೋರಿಸಿದ್ರು, ಮಾಧವರಾವ್ ಅವರು ನಮಗೆ ಬಡಿಸಿದ್ರು, ಉಣಬಡಿಸಿದ್ರು ಅಂತೀವಿ. ಸೊ ಇವತ್ತು ಸಾರು ಟೇಸ್ಟ್ ಮಾಡ್ಬಿಡೋಣ. ಏನು ಬಡಿಸ್ಬೇಕು ಅಬ್ಬಬ್ಬ, ಇಂಥ ಸಾರಿಗೆ ನಾವು ವ್ರತ ಮಾಡಕ್ ಸಿದ್ಧ. ಸಾರು ಸಿಗುತ್ತಂದ್ರೆ ವ್ರತ ಮಾಡ್ತೀವಿ. ಅಕ್ಕಿ ಕಾಯಿ ತುರಿ ರುಬ್ಕೊಂಡು ಅದು ಇದೇ ಪ್ರಥಮ ಬಾರಿಗೆ ರುಚಿ ನೋಡಿರೋದು ನಾನು. ಇಷ್ಟು ಚೆನ್ನಾಗಿದೆ. ಆ ಫ್ಲೇವರ್ ನೋಡ್ಬೇಕು ನೀವು. ನೋಡಿ ಸಿಂಪಲ್ ಆಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಯಾವುದೇ ಮಸಾಲ ಇಲ್ಲ. ನಿಮಗೆ ಆ ಭಕ್ತಿ ಭಾವನೆ ಏನು ಮೇಂಟೈನ್ ಮಾಡ್ಬೇಕಲ್ಲ, ಫುಲ್ ವ್ರತ ಮುಗಿಯೋವರೆಗೆ ಹಂಗೆ ಮೇಂಟೈನ್ ಮಾಡುತ್ತೆ ಇಂಥ ಸಾರು. ಮಾಡ್ಕೊಳ್ಳಿ. ಅದ್ಭುತ ರೆಸಿಪಿ ತೋರಿಸಿ ಅಂದ್ಕೊಂಡಿದ್ವಿ ನಾವು. ಸಬ್ಸ್ಕ್ರೈಬ್ ಮಾಡಿದಿರೋರು ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ವಿಡಿಯೋ ನೋಡ್ಬಿಡ್ತೀರಾ. ನಿಮಗೆ ಮೆಚ್ಚುಗೆ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಮೆಚ್ಚುಗೆ ಆಯ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬರ್ತೀವಿ ಮೈಸೂರಿಗೆ. ದೀಪಾ ಮೇಡಮ್ ಹತ್ರ ಇನ್ನೂ ಅದ್ಭುತ ರೆಸಿಪಿಗಳು ತೋರಿಸ್ತಾ ಇರ್ತೀವಿ. ಫಾಲೋ ಮಾಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.